ಹೇ ಬ್ಯೂಟಿಫುಲ್ ಸೋಲ್, ಯಾರೋ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಅವರ ಒಂದು ನೇಚರ್ ಏನಿದೆ ಅಂದರೆ ಯಾರದು ಅಂತ. ಸೊ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿರೋ ಅಂಥ ಪರ್ಸನ್ ರಿಲೇಷನ್ಶಿಪ್ಸ್ ಬಗ್ಗೆ ಹಿಡಿಯುತ್ತಿದ್ದಾರೆ. ತುಂಬ ಸತಿ ಕಳ್ಕೊಂಡು ಮತ್ತೆ ಅವ್ರ ಹತ್ರನೇ ಹೋಗಿರೋ ಅಂಥ ಪರ್ಸನ್ ಆಗಿದ್ದಾರೆ, ಅಥವಾ ನಿಮ್ಮನ್ನ ಬಿಟ್ಟು ಹೋಗಿ ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತಿರೋ ಅಂಥ ಪರ್ಸನ್. ಬರ್ತಾರೆ ಹೋಗ್ತಾರೆ. ಇಟ್ಸ್ ಲೈಕ್ ಎವ್ರಿ ಟೈಮ್ ದೇ ಫೀಲ್ ಗುಡ್. ಹೋಗಿರ್ತಾರೆ ಮತ್ತೆ ನಿಮ್ಮ ಹತ್ರ ಬರ್ತಾರೆ, ಫೀಲ್ಸ್ ಗುಡ್, ಮತ್ತೆ ಎಲ್ಲೋ ಹೋಗ್ತಾರೆ ಮತ್ತೆ ನಿಮ್ಮ ಹತ್ರ ಫೀಲ್ಸ್ ಗುಡ್. ಸೊ ಇಟ್ಸ್ ಲೈಕ್ ಅ ಸರ್ಕಲ್. ಅವರಿಗೆ ಬೇರೆ ಯಾರೋ ಅವರ ಎನರ್ಜಿನ ಯೂಸ್ ಮಾಡಿ ಡ್ರೈನ್ ಮಾಡ್ಕೊಂಡ್ಮೇಲೆ ನಿಮ್ಮ ಹತ್ರ ಬಂದು ರಿಫ್ರೆಶ್ ಆಗ್ತಾರೆ, ಮತ್ತೆ ನಿಮ್ಮಿಂದ ದೂರ ಹೋಗ್ತಾರೆ, ಅಲ್ಲಿ ಡ್ರೈನ್ ಆಗ್ತಾರೆ ಎನರ್ಜಿನ, ಮತ್ತೆ ರಿಫ್ರೆಶ್ ಆಗಕ್ಕೆ ನಿಮ್ಮ ಹತ್ರ ಬರ್ತಾರೆ. ಸೊ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್ ಇವರು ರಿಲೇಷನ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ. ಸೊ ನೋಡೋಣ ಇವರ ಒಂದು ನಿಮ್ಮ ಬಗ್ಗೆ ಏನು ಥಾಟ್ ಇದೆ ಅಂತ. ಅವರು ಇವಾಗ ನಿಮ್ಮ ಹತ್ರ ಬರ್ತಿರೋದು ನಿಮ್ಮ ಹತ್ರ ಓಡಿ ಬರಬೇಕು ಅಂತ ಇದ್ದಾರೆ. ನಿಮ್ಮ ಜೊತೆ ಒಂದು ಬ್ಯೂಟಿಫುಲ್ ಆದ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋಂಥ ಪರ್ಸನ್ ಆಗಿದೆ. ಮೇ ಬಿ ಇವರು ಮುಂಚೆ ಓಡ್ತಾ ಇದ್ರು, ಇವಾಗ ಅವ್ರಿಗನ್ಸಿದೆ ನೀವು ಓಡ್ತಾ ಇದ್ದೀರಾ. ಸೊ ಅವ್ರು ನಿಮ್ಮ ಹತ್ರ ಬರಲೇಬೇಕು ಅಂತ ಅವ್ರಿಗನ್ಸಿದೆ, ನೀವು ಅವರಿಂದ ದೂರ ಆಗ್ತಾ ಇದ್ದೀರಾ ಅಂತ. ಅವ್ರಿಗೆ ಆ್ಯಕ್ಚುಲಿ ಏನು ಬೇಕಾಗಿದೆ. ಸೊ ಅವ್ರು ನಿಮ್ಮ ಹತ್ರ ಬರ್ತಿದ್ದಾರೆ, ಒಂದು ರಿಲೇಷನ್ಶಿಪ್ ಬಗ್ಗೆ ಮಾತಾಡಬೇಕು ಅಂತ ನೋಡಿದ್ವಿ. ಬಟ್ ಸ್ಟಿಲ್ ಫಾರ್ ದ ಮೋರ್ ಕನ್ಫರ್ಮೇಷನ್ ನೋಡೋಣ, ಯಾವಾಗಲೂ ಓಡ್ತಿದ್ದಂಥ ಪರ್ಸನ್ ಇವಾಗ ನೀವು ಅವರಿಂದ ಓಡ್ತಾ ಇದ್ದೀರಾ, ನಿಮ್ಮ ಹತ್ರ ಬರಬೇಕು ಬೇಗ ಓಡಿ ಅಂತ ಅನಿಸ್ತಿರೋದು ಯಾವ ಕಾರಣಕ್ಕಾಗಿ? ವಾಟ್ ಈಸ್ ಮೇಕಿಂಗ್ ದಮ್ ಫೀಲ್ ದ್ಯಾಟ್? ಹಾರ್ಟ್ ಬ್ರೋಕನ್. ನಾನು ಹೇಳಿದೆ ಆಗಲೇ ಕೂಡ ಅವರು ಎಲ್ಲೋ ಹೋಗ್ತಾರೆ, ಎನರ್ಜಿ ಡ್ರೈನ್ ಮಾಡ್ಕೊತಾರೆ ರಿಲೇಷನ್ಶಿಪ್ಸಲ್ಲಿ ಅಥವಾ ಫ್ರೆಂಡ್ಶಿಪ್ಪಲ್ಲಿ. ಎಲ್ಲೋ ಒಂದು ಕಡೆ ಯಾರಿಂದಾದರೂ ಎನರ್ಜಿ ಕಂಪ್ಲೀಟಾಗಿ ಡ್ರೈನ್ ಆಗುತ್ತೆ, ನಿಮ್ಮ ಹತ್ರ ಬರ್ತಾರೆ ಹೊಸ ಒಂದು ಫ್ರೆಶ್ ಎನರ್ಜಿಲಿ ತೊಗೊಂಡು ಮುಂದಕ್ಕೆ ಹೋಗುವಂಥ ಪರ್ಸನ್ ಇವರು. ಸೊ ಇವಾಗ ಅವ್ರು ಬರ್ತಿರೋದು ಯಾಕೆ ಅಂತ ಹೇಳಿದ್ರೆ, ಅವ್ರ ಲೈಫಲ್ಲಿ ಅವ್ರು ನಿಮ್ಮನ್ನ ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಮನಸ್ಸನ್ನ ಹೊಡ್ಕೊಂಡಾಗಿದೆ, ಅಥವಾ ಫಸ್ಟ್ ಟೈಮೇ ಅವರು ನಿಮ್ಮನ್ನ ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಮನಸ್ಸು ಮುರ್ಕೊಂಡಿದ್ದಾರೆ. ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ದಟ್ ಯು ಆರ್ ದ ರೈಟ್ ಪರ್ಸನ್. ನಾನು ಸ್ಟೋನ್ಸ್ನ ಹುಡ್ಕೊಬಾರದಲ್ಲಿ ಡೈಮಂಡ್ನ ಕಳ್ಕೊಂಡೆ ಅನ್ನೋ ಒಂದು ವಿಚಾರ ಗೊತ್ತಾಗಿದೆ. ಸೊ ಅಲ್ಟಿಮೇಟ್ಲಿ ಆ ಒಂದು ಆರ್ಟ್ ಬ್ರೋಕನ್ ಆಗಿರೋದನ್ನ ರಿಫಿಕ್ಸ್ ಮಾಡೋದು ನಿಮ್ಮೊಬ್ಬರಿಂದನೇ ಸಾಧ್ಯ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಕೂಡ. ಸೊ ವಾಟ್ ಆರ್ ದ ಎಕ್ಸ್ಪೆಕ್ಟಿಂಗ್? ನೀವು ಫಿಕ್ಸ್ ಮಾಡ್ತೀರಾ ಅನ್ನೋದು ಗೊತ್ತಿದೆ, ಬಟ್ ವಾಟ್ ಈಸ್ ದ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು? ದ ಹೈಸ್. ಎರಡು ಮೆಸೇಜ್ ಬರ್ತಿದೆ. ಒಂದು, ಅವ್ರು ಹೊಡೆದೋಗಿರೋ ಮನಸ್ಸಿಗೆ ನೀವು ತಣ್ಣಾಗಿ ತಂಪು ಗಾಳಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಅವರ ಒಂದು ಗಾಯಕ್ಕೆ ನೀವು ಔಷಧಿ ಆಗಬೇಕು ಅಂತ ಒಂದಾದರೆ, ಎರಡನೇದು, ಅವರಿಗೆ ಇಷ್ಟು ದಿನ ನೀವು ಏನು ಅಂತ ಅವ್ರು ಅನ್ಸ್ಕೊಂಡಿದ್ರು ಅದು ನೀವು ತೋರಿಸ್ತಂತ ಆಗಿರೋವಂಥ ಒಂದು ಪರ್ಸ್ನಾಲಿಟಿ ಆಗಿದೆ. ಆದರೆ ಅವರು ಆ್ಯಕ್ಚುಲಾಗಿ ನೀವು ಏನು ಅಂತ ತಿಳ್ಕೊಬೇಕು ಅಂತ ಬಯಸಿ ಬರ್ತಿರೋ ಅಂಥ ಒಂದು ಎನರ್ಜಿ ಆಗಿದೆ. ಸೊ ಟೇಕ್ ಅವ್ ಇಟ್ ರೆಸೊನೇಟ್ಸ್. ಬಟ್ ಎರಡು ಕೂಡ ಒಂದು ಪಾಸಿಟಿವ್ ಸೈಡ್ ಆಗಿದೆ. ನಿಮಗೆ ಅಲ್ಟಿಮೇಟ್ಲಿ ನೀವು ಯಾವ ಎನರ್ಜಿಲಿ ಇರಬೇಕು ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಾಗ ಅಂತ ಕಾನಾಯಿಂದ ಬರ್ತಿರೋಂಥ ಒಂದು ಮೆಸೇಜ್ ಅಥವಾ ರಾಧಾಕೃಷ್ಣನಿಂದ ಏನು ಹೇಳ್ತಾ ಇದ್ದಾರೆ. ಸೊ ನೀವು ಇವಾಗ ಹೇಗಿರಬೇಕು ಅಂತ ಹೇಳಿದ್ರೆ, ಎಲ್ಲರೂ ಊಟ ಮಾಡ್ತಾರೆ, ಆದರೆ ಏನು ಫುಡ್ಡಿ ಪೀಪಲಲ್ಲಿ ಊಟ ಮಾಡೋದೇ ಅವ್ರಿಗೆ ಅದ್ರ ಮೇಲೆ ಪ್ರೀತಿ ಇದೆ ಅಂತ. ಸೊ ಜಸ್ಟ್ ನಾಟ್ ಫಾರ್ ದ ಎನರ್ಜಿ ಪರ್ಪಸ್. ಅದೇ ರೀತಿ ನಿಮ್ಮ ಲೈಫಲ್ಲಿ ಇವರು ಬಂದಾಗ, ಓಕೆ ನನ್ನ ಲೈಫಲ್ಲಿ ನಾನು ಇವ್ರನ್ನ ಇಷ್ಟಪಟ್ಟಿದ್ದೆ, ಅಥವಾ ನನ್ನ ಲೈಫಲ್ಲಿ ಯಾರೂ ಇಲ್ಲ, ಅಥವಾ ಇವರು ನನ್ನ ಬಿಟ್ಟೋಗಿರೋ ರಿಯಲೈಸೇಷನ್ ಆಗಿದೆ, ಹಾಗಾಗಿ ತಗೋಬೇಕು ಅನ್ನೋ ಒಂದು ಕಾರಣಗಳಿಂದ, ಒಂದು ಪರ್ಪಸಿಂದ ನೀವೇನಾದ್ರು ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಇದ್ದರೆ, ಯು ಶುಡ್ ನಾಟ್ ಡೂ ದ್ಯಾಟ್. ಆಗ ನೀವು ನಾರ್ಮಲ್ ಪೀಪಲ್, ಊಟ ಮಾಡೋ ಪೀಪಲ್ ಥರ ನಿಮ್ಮ ಲೈಫಲ್ಲಿ ಏನೋ ಒಂದು ಬೇಕಿತ್ತು ಅಥವಾ ಮಿಸ್ಸಿಂಗ್ ಇತ್ತು, ಹಾಗಾಗಿ ತಗೊಂಡೆ ಅನ್ನೋ ಒಂದು ಎನರ್ಜಿ ಇರುತ್ತೆ. ನೀವು ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತೀರಾ ಅಂತ ಹೇಳಿದ್ರೆ, ಅವರು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸ್ತಾರಾ ಅನ್ನೋದನ್ನ ನೋಡಿ, ಪ್ರೀತಿ ಇದ್ದರೆ ಮಾತ್ರ ಅವ್ರನ್ನ ನೀವು ಎಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ ಅನ್ನೋ ಒಂದು ಮೆಸೇಜ್ ನಿಮ್ಗಾಗಿರುತ್ತೆ. ಅದನ್ನ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಕೂಡ ವೆನ್ ದೇ ಮ್ಯಾಚ್ ಯುವರ್ ಟೇಸ್ಟ್, ರೈಟ್? ನೀವು ಎಲ್ಲ ಫುಡ್ಡು ತಿನ್ನಲ್ಲ, ನಿಮಗೆ ಇಷ್ಟ ಆಗಿದ್ದ ಫುಡ್ನ ತಿಂತೀರಾ, ಅಥವಾ ಫುಡ್ಡು ತುಂಬ ಚೆನ್ನಾಗಿದೆ ಮಾತ್ರ ತಿಂತೀರಾ. ಸೊ ಅದೇ ರೀತಿ ಈ ಪರ್ಸನ್ ನಿಜವಾಗ್ಲೂ ನಿಮಗೆ ಪ್ರೀತಿ ಕೊಡಬೇಕು. ಅವರಿಗೆ ಆ ಒಂದು ಎನರ್ಜಿ, ಅವರಿಗೆ ನಿಮ್ಮ ಬೆಲೆ ಗೊತ್ತಾಗಿದೆ, ರಿಯಲೈಸೇಷನ್ ಆಗಿದೆ. ಆ ಒಂದು ಫ್ರೆಶ್, ಪಾಸಿಟಿವ್, ಹ್ಯಾಪಿ, ಹೆಲ್ತಿ, ಟೇಸ್ಟಿ ಪರ್ಸನ್ ಆಗಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂದರೆ ಮಾತ್ರ ಅವ್ರನ್ನ ನಿಮ್ಮ ಲೈಫಲ್ಲಿ ಅಲೋ ಮಾಡಿ. ಜಸ್ಟ್ ಲೈಕ್ ಅಗೇನ್ ಆಪ್ಷನ್. ಬಿಕಾಸ್ ಪರ್ಸನ್ ಹೇಗೆ ಅಂತ ಹೇಳಿದ್ರೆ, ಈ ಪರ್ಸನ್ಗೆ
ತುಂಬ ಸ್ಟಾರ್ಟಿಂಗಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ. ಮರಿಬೇಡಿ, ಪರ್ಸನ್ ಅವರಿಗೆ ಸ್ಟಾರ್ಟಿಂಗಲ್ಲಿ ಎನರ್ಜಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಚೇಸಿಂಗ್ ಅನ್ನೋ ಒಂದು ಎನರ್ಜಿಲಿ ಇರ್ತಾರೆ. ಓಕೆ, ಅವ್ರ ಇಂಟ್ರೆಸ್ಟ್ ಕಳೆದೋಯ್ತು ಅಂದರೆ ಅವ್ರು ಇನ್ನೊಬ್ರ ಹತ್ರ ಜಂಪ್ ಆಗ್ತಾರೆ. ಆ್ಯಂಡ್ ಫಸ್ಟೇ ಹೇಳಿದೆ, ಅವರು ಡ್ರೈನ್ ಆಗ್ತಾರೆ, ನಿಮ್ಮ ಹತ್ರ ಬರ್ತಾರೆ, ಮತ್ತು ಒಂದು ಪಾಸಿಟಿವ್ ಎನರ್ಜಿಲಿ ರಿಫಿಲ್ ಆಗ್ತಾರೆ, ಮತ್ತು ಬೇರೆಯವ್ರ ಹತ್ರ ಹೋಗ್ತಾರೆ. ಸೊ ಈ ರೀತಿಯಾದೊಂದು ಪ್ಯಾಟ್ರನ್ ಇರೋದ್ರಿಂದ ಇವರು ಇದೇ ಎನರ್ಜಿಲಿ ಇದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ರೆಕಮೆಂಡೆಡ್. ಸೊ ನಿಮಗಿದು ಗೊತ್ತಾಗೋದು ಕೂಡ ಗಿವ್ ದೆಮ್ ಅ ಟೈಮ್. ಅವರ ಒಂದು ಎಫರ್ಟ್ಸ್ ಜೆನ್ಯೂನ್ ಆಗಿದೆಯಾ, ಆ ಒಂದು ವಿಚಾರಗಳನ್ನ ನೀವು ಅರ್ಥ ಮಾಡ್ಕೊಂಡ್ಮೇಲೆ. ಸೊ ಡೋಂಟ್ ರಶ್ ಅಪ್, ಡೋಂಟ್ ಗೆಟ್ ಟೆಂಪ್ಟೆಡ್ ಆಲ್ಸೋ. ಅವ್ರು ಬಂದರು ಅಂತ ಟೆಂಪ್ಟೆಡ್ ಆಗೋಕ್ಕೆ ಹೋಗಬೇಡಿ. ವೆಯ್ಟ್ ಮಾಡಿ, ಅವರ ಒಂದು ಎಫರ್ಟ್ಸ್ ನಿಮಗೆ ನಿಮ್ಮ ಒಂದು ಎನರ್ಜಿಗೆ ಮ್ಯಾಚ್ ಆಗುತ್ತೆ ಅಂದರೆ ಮಾತ್ರ ಅಲೋ ದ ಪರ್ಸನ್ ಬ್ಯಾಕ್ ದಮ್ ಇನ್ ಯುವರ್ ಲೈಫ್. ಅಂಡರ್ಸ್ಟ್ಯಾಂಡ್, ರಿಲೇಷನ್ಶಿಪ್ ಇಸ್ ನಾಟ್ ಅಬೌಟ್ ಮೈಂಡ್ ಗೇಮ್ಸ್. ಸೊ ಚೇಸ್ ಮಾಡೋದು, ರನ್ ಮಾಡೋದು, ಎಕ್ಸೈಟ್ಮೆಂಟ್ ಇತ್ತು ಅಂದರೆ ಮಾತ್ರ ಪ್ರೀತಿಲಿರೋದು, ಇಟ್ಸ್ ಆಲ್ ನಾಟ್ ಗೋನಾ ವರ್ಕ್ ಔಟ್. ಬಿಕಾಸ್ ಪ್ರೀತಿಯಲ್ಲಿ ಒಂದು ಫೇಸ್ಗೆ ಹೋಗ್ತಾ ಹೋಗ್ತಾ ನಾರ್ಮಲ್ ಆಗಿಬಿಡುತ್ತೆ, ಬೋರ್ ಆಗೋದು ಇರುತ್ತೆ. ಮತ್ತೆ ಆ ಒಂದು ಎನರ್ಜಿನ ತೊಗೊಂಬರ್ಬೇಕಾಗಿರೋದು ನೀವೇ ಆಗಿರುತ್ತೆ. ಸೊ ಎವ್ರಿ ಡೇ ಇಟ್ ಈಸ್ ಲೈಕ್ ಅಪ್ಗ್ರೇಡಿಂಗ್ ಇಟ್. ಎನರ್ಜಿ ಹಾಕಬೇಕು, ಪ್ರೀತಿಸಬೇಕು, ಎಫರ್ಟ್ಸ್ ಹಾಕಬೇಕು, ಅದನ್ನು ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಬೇಕು. ಇಫ್ ದ ಪರ್ಸನ್ ಇಸ್ ರಿಯಲಿ ಇನ್ ಅ ಟೀನೇಜ್ ಎನರ್ಜಿಲಿದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಇಗ್ನೋರ್ ದಮ್. when the person is in an adult matured energy, then take them. ಸೊ ಇಲ್ಲಿ ನಾನು ಏಜ್ನ ಹೇಳ್ತಲ್ಲ, ನಾನು ಎನರ್ಜಿನ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ಹ್ಯಾವ್ ಸೀನ್ ಟೀನೇಜರ್ ಆಗಿದ್ದರು, ಅವರಲ್ಲಿ ಮೆಚ್ಯೂರಿಟಿ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ. ಅದೇ ಮೆಚ್ಯೂರ್ಡ್ ಆಗಿರೋ ಪರ್ಸನ್ಸು ಟೀನೇಜರ್ ಆಗಿ ಬೋರ್ ಆಗೋಯ್ತು, ಐ ಜಸ್ಟ್ ಚೇಂಜ್ ದ ಪರ್ಸನ್ಸ್ ಅಂತ ಇರೋರು ನಾವು ನೋಡಿದ್ದೀವಿ. ಹಾಗಾಗಿ ಸಿ ದೇರ್ ಎನರ್ಜಿ, ಸಿ ದೇರ್ ಥಿಂಕಿಂಗ್ ಅಬೌಟ್ ಅ ರಿಲೇಷನ್ಶಿಪ್, ಆ್ಯಂಡ್ ನಿಮ್ಮನ್ನು ಹೇಗೆ ನೋಡ್ತಾರೆ ಅನ್ನೋದನ್ನ ನೋಡಿ ನೀವು ಅದನ್ನು ಹಲೋ ಮಾಡಬೇಕಾಗಿರುತ್ತೆ. ಜಸ್ಟ್ ಬಿಕಾಸ್ ಯು ವಾಂಟೆಡ್, ನೋ. ನೀವು ಹೋಟ್ಲಿಗೆ ಹೋದಾಗ ತುಂಬ ವೆರೈಟಿ ಐಟಮ್ಸ್ ಇರುತ್ತೆ. ಹೊಟ್ಟೆ ಹಸಿತಿದೆ ಅಂತ ಏನೋ ತಿನ್ನೋದೊಂದು, ಇಲ್ಲ ನಾನು ಸ್ಪೆಸಿಫಿಕ್ಕಾಗಿ ಈ ಹೋಟ್ಲಿಗೆ ಬಂದಿದ್ದೀನಿ, ಈ ಡಿಶ್ಶೇ ತಿನ್ನಬೇಕು, ಇದು ನನ್ನ ಫೇವ್ರೆಟ್ ಅನ್ನೋದು ಬೇರೆ ಎನರ್ಜಿ ಆಗಿರುತ್ತೆ ಅಲ್ವಾ. ಸೊ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಯಾವ ರೀತಿ ಪ್ರೀತಿಸಬೇಕು, ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು, ನಿಮ್ಮ ಜೊತೆ ಯಾವ ರೀತಿ ಇರಬೇಕು ಅನ್ನೋದು ನೀವು ತುಂಬ ಡಿಸೈಡ್ ಆಗಿ ಸ್ಪೆಸಿಫಿಕ್ ಆಗಿ ಇದ್ದರೆ, ಆ ಒಂದು ಲೆವೆಲಿಗೆ ಆ ಪರ್ಸನ್ ಮ್ಯಾಚ್ ಆಗ್ತಿದ್ದಾರೆ ಅಂದರೆ ಅಲೋ ಮಾಡಿ. ಆ್ಯಂಡ್ ಡೋಂಟ್ ಬಿ ಆನ್ ದ ಪಾಸ್ಟ್ ಎನರ್ಜಿ ಆಲ್ಸೋ. ಅವರು ಪಾಸ್ಟಲ್ಲಿ ಏನೆಲ್ಲ ಮಾಡಿದ್ರು ದಟ್ ವಾಸ್ ಅ ಫೇಸ್ ಆಫ್ ಲೈಫ್. ತುಂಬ ಜನ ಪಾಸ್ಟಲ್ಲಿ ಮಾಡಿದಂಥ ಪಾಠಗಳನ್ನ ಕಲಿತು ಚೇಂಜ್ ಆಗಿರೋರು ಇರ್ತಾರೆ. ಹಾಗಾಗಿ ಅವ್ರನ್ನ ಪಾಸ್ಟಿಂದನೇ ಅಳಿಬೇಡಿ, ಜಡ್ಜ್ ಮಾಡಬೇಡಿ. ಬಟ್ ಟೇಕ್ ಅ ಟೈಮ್, ಅನಾಲಿಸಿಸ್ ಮಾಡಿ ಅವರು ಚೇಂಜ್ ಆಗಿದ್ದಾರಾ ಅಥವಾ ಸೇಮ್ ಇದೇ ರೀತಿಯಾದ ರಿಪೀಟ್ ಎನರ್ಜಿಲಿದ್ದಾರಾ ಅಂತ. ಇಫ್ ಇನ್ ದ ಸೇಮ್ ರಿಪೀಟ್ ಎನರ್ಜಿ, ಡೋಂಟ್ ಎಂಟರ್ಟೈನ್ ದಮ್. ಇಫ್ ದೇ ಹ್ಯಾವ್ ಚೇಂಜ್ಡ್, ಆಲ್ ಗುಡ್ ಟು ಗೋ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಟು ಸೇ ಯು ಸಮಥಿಂಗ್ ಅಬೌಟ್ ದಿಸ್ ರಿಲೇಷನ್ಶಿಪ್. ಈ ಒಂದು ಮೆಸೇಜ್ ಇರುವಂಥದ್ದು ನಿಮ್ಮ ಮನೆದೇವರಾಗಿರ್ಬೋದು, ನಿಮ್ಮ ಒಂದು ಸೋಲಿಂದ ಬರ್ತಿರೋವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಹೈಯರ್ ಸೆಲ್ಫಿಂದ ಬರ್ತಿರೋವಂಥದ್ದು, ನಿಮ್ಮ ಹಿರಿಯರಿಂದ ಬರ್ತಿರೋದು, ಬಟ್ ಒಂದು ಡಿವೈನ್ ಎನರ್ಜಿಯಿಂದ ಬರ್ತಿರೋಂಥ ಒಂದು ಮೆಸೇಜ್ ಆಗಿದೆ ನಿಮಗೆ. ಸೊ ಲೆಟ್ಸ್ ಸಿ ವಾಟ್ ಇಸ್ ದ್ಯಾಟ್. ನಿಮ್ಮ ಒಂದು ಎನರ್ಜಿ ಹೇಗಿರಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಬಿ ವೆರಿ ಮಿಸ್ಟೀರಿಯಸ್. ಆ ಪರ್ಸನ್ ಬಂದರು ಅಂತ ಎಲ್ಲನೂ ಹೇಳಕ್ಕೆ ಹೋಗಬೇಡಿ. ಲೆಟ್ ದ ಪರ್ಸನ್ ಅಂಡರ್ಸ್ಟ್ಯಾಂಡ್ ಯು ಅಲ್ಲ, ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್ ಹೂ ಯು ಆರ್ ಅಂತ. ಲೆಟ್ ದಮ್ ಮೇಕ್ ಎನ್ ಎಫರ್ಟ್ಸ್. ಬಿಕಾಸ್ ನಮಗಿನ್ನೊಂದು ಕಾರ್ಡ್ ಬಂದಿತ್ತು, ನೀವು ಏನಾದರೂ ತಿಳ್ಕೊಬೇಕು ಅಂತ ಇದ್ದಾರೆ. ಸೊ ಅವ್ರು ಬಂದಾಗ ವಿಷಯ ಏನಾಗುತ್ತೆ, ನಾವು ಪ್ರೀತಿಸೋರು ಬಂದಿದ್ದ ತಕ್ಷಣ ನಾವು ಏನು ಅಂತ ಕಂಪ್ಲೀಟಾಗಿ ತೋರಿಸ್ಬಿಡ್ತೀವಿ. ನೋ, ಲೆಟ್ ದ ಪರ್ಸನ್ ಅಂಡರ್ಸ್ಟ್ಯಾಂಡ್, ಲೆಟ್ ದ ಪರ್ಸನ್ ಮೇಕ್ ಎನ್ ಎಫರ್ಟ್ಸ್. ನಿಮ್ಗೆ ಏನು ಇಷ್ಟ, ನಿಮ್ಗೇನು ಇಷ್ಟ ಇಲ್ಲ ಅಂತ ನೀವೆಲ್ಲ ಹೇಳಿಬಿಟ್ಟು ಅವ್ರಿಗೆ ಎಫರ್ಟ್ಸ್ ಹಾಕೊಂಡು ಇಂಟ್ರೆಸ್ಟು ಇರಲ್ಲ ಅಲ್ವಾ. ಸೊ ಲೆಟ್ ದ ಪರ್ಸನ್ ಪುಟ್ ಎನ್ ಎಫರ್ಟ್ಸ್ ಟು ಅಂಡರ್ಸ್ಟ್ಯಾಂಡ್ ಯು. ನೀವು ಕೂಡ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅದೇ ರೀತಿ ನೀವು ಎಫರ್ಟ್ಸ್ ಹಾಕಬೇಕಾಗಿರುತ್ತೆ. ಬಟ್ ಲೆಟ್ ದ ಪರ್ಸನ್ ಪುಟ್ ಫಸ್ಟ್, ಬಿಕಾಸ್ ನೀವು ಆಲ್ರೆಡಿ ತುಂಬ ಎಫರ್ಟ್ಸ್ ಹಾಕಿದ್ದೀರಾ, ನಿಮ್ಮನ್ನ ಅವ್ರು ಯೂಸ್ ಮಾಡ್ಕೊಂಡು ಹೋಗಿರೋ ರೀತಿ ಒಂದು ಎನರ್ಜಿ ಇರೋದ್ರಿಂದಾಗಿ ಮತ್ತೆ ಅವ್ರು ವಾಪಸ್ ಬರ್ತಿದ್ದಾರೆ ಅಂದಾಗ ಲೆಟ್ ದೆಮ್ ಮೇಕ್ ಫಸ್ಟ್ ಎಫರ್ಟ್ಸ್. ನೀವು ಬೇಕೇ ಬೇಕು ಅಂತ ಒಂದು ಅವಾರ್ಡ್ ಥರ ನಿಮ್ಮನ್ನ ಪಿಕ್ ಮಾಡಿ ಬರೋ ಅಂಥ ಪರ್ಸನ್ ಆಗ್ತಾರ ಅವ್ರು ಇವಾಗ, ಅಥವಾ 100 ಜನ ಇದ್ರೂ ನನಗೆ ನೀನೇ ಬೇಕು ಅಂತ ಹೇಳಿ ಬರ್ತಾರಾ ಅನ್ನೋ ಒಂದು ಎನರ್ಜಿನ ನೀವು ನೋಡಬೇಕಾಗಿರುತ್ತೆ. ನಿಮ್ಮನ್ನ ಅವರ ಲೈಫಲ್ಲಿ ಏನಕ್ಕಾಗಿ ಅವರು ಬಯಸ್ತಾ ಇದ್ದಾರೆ, ಒಂದು ಸಂಗಾತಿಯಾಗಿ ಬಯಸ್ತಿದ್ದಾರಾ, ಅಥವಾ ನನ್ನ ಲೈಫಲ್ಲಿ ಇರುತ್ತೆ ಎಲ್ಲ ಸರಿ ಹೋಗುತ್ತೆ, ನಾನು ಏನು ವರಿ ಮಾಡ್ಬೋದು, ಜಸ್ಟ್ ಅ ಫಿಕ್ಸರ್ ಆಗಿ ನಿಮ್ಮನ್ನ ನೋಡ್ತಾ ಇದ್ದಾರಾ ಅನ್ನೋದನ್ನ ನೀವು ನೋಡಬೇಕಾಗಿರುತ್ತೆ. ಟಿಲ್ ದೆನ್ ಯು ನೀಡ್ ಟು ಬಿ ಕ್ವೈಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ವೈಬ್ಸ್ ತುಂಬ ಪಾಸಿಟಿವ್ ಆಗಿದೆ. ಯು ಆರ್ ಪರ್ಸನ್ ಹೂ ನೋಸ್ ಟು ಟೇಕ್ ಕೇರ್ ಆಫ್ ಪೀಪಲ್. ಅಂಥ ಎನರ್ಜಿ ಇರೋಂಥ ಪರ್ಸನ್ನ ಪಡೆಯೋದಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯು ಹ್ಯಾವ್ ಬಿನ್ ವೇಟಿಂಗ್ ಫಾರ್ ದೆಮ್, ಆರ್ ಡೋಂಟ್ ಬಿ ಇನ್ ದಟ್ ಎನರ್ಜಿ.
ಸೊ ಇವ್ರು ಬಂದರೆ ಹೊಟ್ಟೋಗ್ಬಿಟ್ಟೆ ಅಥವಾ ಇವ್ರು ಬರೋದೇ ಇಲ್ವೇನೋ, ನೋ ಡೋಂಟ್ ಬಿ ಇನ್ ದಟ್ ಎನರ್ಜಿ. ಓಕೆ, ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ರೆಸನೇಟ್ ಆಗಿದೆ ಅಂತ. ಮೀನು ಇನ್ ದ ಕಮೆಂಟ್ ಸೆಕ್ಷನ್ ಈ ಒಂದು ಮೆಸೇಜ್ ನಿಮಗೆ ರೆಸನೇಟ್ ಆಯಿತಾ. ಥ್ಯಾಂಕ್ ಯು.